ಸರ್ಕಾರಿ ಆಸ್ಪತ್ರೆಗಳ ಅಭಿವೃದ್ಧಿಗೆ ಅಂತ ಸರ್ಕಾರ ಕೋಟಿ ಕೋಟಿ ಸುರಿತಾ ಇದೆ. ಆದ್ರೆ ಅದೆಷ್ಟರ ಮಟ್ಟಿಗೆ ಜನರಿಗೆ ತಲುಪುತ್ತೆ ಅನ್ನೋದೇ ಯಕ್ಷ ಪ್ರಶ್ನೆ. ಯಾಕಂದ್ರೆ ಕೋಟಿ ವೆಚ್ಚದ ಕಟ್ಟಡ ರೆಡಿಯಾಗಿ ವರ್ಷ ಆದ್ರೂ ಇನ್ನೂ ಉದ್ಘಾಟನೆ ಮಾಡಿಲ್ಲ. 2.5 ಕೋಟಿ ವೆಚ್ಚದಲ್ಲಿ ಸರ್ಕಾರಿ ಆಸ್ಪತ್ರೆ ರೆಡಿ ಆಗಿದೆ. ಕಟ್ಟಡ ಅಂತೂ ರೆಡಿ ಇದೆ. ಉದ್ಘಾಟನೆ ಭಾಗ್ಯ ಮಾತ್ರ ಈ ಆಸ್ಪತ್ರೆಗೆ ಸಿಕ್ಕಿಲ್ಲ. ಯಾರದ್ದೋ ದುಡ್ಡು ಇನ್ಯಾರದ್ದೋ ಜಾತ್ರೆ ಅಂತಾರಲ್ಲ, ಇದಕ್ಕೆ ನೋಡಿ. ಜನರ ಕಾಸನ್ನು ನೀರಂತೆ ಸುರಿಯೋರಿಗೆ ಜನರ ಕಷ್ಟ ಸುಖಗಳು ಬೇಕಾಗಿಲ್ಲ. ಜನ ಹೇಗಿದ್ರೇನು, ಹೇಗ್ ಪರದಾಟ ಪಟ್ರೇನು, ಬೆಚ್ಚಗಿರೋ ಅಧಿಕಾರಿಗಳು, ಹಾಯಾಗಿರೋ ಜನಪ್ರತಿನಿಧಿಗಳು ಬಡವರ ಕಡೆ ಕಣ್ಣೆತ್ತಿಯೂ ನೋಡ್ತಾ ಇಲ್ಲ. ಇದರ ಪರಿಣಾಮವೇ ಈ ಪಾಳು ಬಿದ್ದಿರೋ ಸರ್ಕಾರಿ ಕಟ್ಟಡ. 2.5 ಕೋಟಿ ವೆಚ್ಚದಲ್ಲಿ ಕಟ್ಟಿದ್ದ ಕಟ್ಟಡ ಈಗ ಪಾಳು ಕೊಂಪೆಯಾಗ್ತಾ ಇದೆ. ಬಡ ರೋಗಿಗಳ ಪಾಲಿಗೆ ಆಸರೆ ಆಗಬೇಕಾಗಿದ್ದ ಆಸ್ಪತ್ರೆ ಕಟ್ಟಡ ಉದ್ಘಾಟನೆ ಭಾಗ್ಯ ಕಾಣದೆ ಸೊರಗೋದಕ್ಕೆ ಶುರುವಾಗಿದೆ. ಹೀಗಾಗಿಯೇ ನಿಮ್ಮ ನ್ಯೂಸ್ 18 ಕನ್ನಡ ಅಧಿಕಾರಿಗಳ ಕಣ್ತೆರೆಸೋ ಕೆಲಸ ಮಾಡ್ತಾ ಇದೆ. ಪಾಳು ಬಿದ್ದ ಕಟ್ಟಡಕ್ಕೆ ಉದ್ಘಾಟನೆ ಯಾವಾಗ ಅಂತ ವರದಿ ಪ್ರಸಾರ ಮಾಡಿದೆ. 20ಕ್ಕೂ ಹೆಚ್ಚು ಹಳ್ಳಿಯ ಜನರಿಗೆ ಅನುಕೂಲ ಆಗುತ್ತೆ ಈ ಆಸ್ಪತ್ರೆ ಉದ್ಘಾಟನೆ ಮಾಡಿದ್ರೆ. ಉದ್ಘಾಟನೆ ಮಾಡಿ ಜಿಲ್ಲೆನಲ್ಲೇ ಅಗ್ರಸ್ಥಾನ ಪಡೆದಿದ್ವಿ ಡೆಲಿವರಿ ಕೇಸ್ಗಳಲ್ಲಿ. ಬೇರೆ ಏನಕ್ಕೆ ಕೇಳ್ತಿಲ್ಲ, ಹೊಸದಾಗಿ ಮಾಡಂತ ಹೇಳ್ತಿಲ್ಲ. ವಿರಾ ಹಾಸ್ಪಿಟಲ್ನ ನೀವು ಉದ್ಘಾಟನೆ ಮಾಡಿ. ಸರ್ಕಾರಿ ಕಟ್ಟಡಕ್ಕೆ ಬೇಕಿದೆ ಉದ್ಘಾಟನೆ ಭಾಗ್ಯ. 1 ವರ್ಷದಿಂದ ಪಾಳು ಕೊಂಪೆ ಆಗಿದೆ ಸರ್ಕಾರಿ ಕಟ್ಟಡ. ರಾಜಕೀಯ ಮೇಲಾಟವೋ ಅಥವಾ ಅಧಿಕಾರಿಗಳ ನಿರ್ಲಕ್ಷ್ಯವೋ ಗೊತ್ತಿಲ್ಲ. ಜನರಿಗೆ ಅನುಕೂಲ ಆಗಬೇಕಾಗಿದ್ದ ಆಸ್ಪತ್ರೆ ಕಟ್ಟಡ ತುಕ್ಕು ಹಿಡಿಯೋದಕ್ಕೆ ಶುರುವಾಗಿದೆ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿಯಲ್ಲಿರೋ ಸರ್ಕಾರಿ ಆಸ್ಪತ್ರೆ. ದಶಕಗಳ ಹಿಂದೆಯೇ ಇಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ನಿರ್ಮಾಣ ಮಾಡಲಾಗಿತ್ತು. ಹೀಗಾಗಿ 20ಕ್ಕೂ ಹೆಚ್ಚು ಹಳ್ಳಿ ಜನರಿಗೆ 24x7 ಹೆರಿಗೆ ಆಸ್ಪತ್ರೆಯಾಗಿ ಆಸರೆಯಾಗಿತ್ತು. ಆದರೆ ಮೂಲಭೂತ ಸೌಕರ್ಯಗಳಿಲ್ಲದೆ ರೋಗಿಗಳು ಪರದಾಡ್ತಾ ಇದ್ರು. ಹೀಗಾಗಿ ಈ ಹಿಂದಿನ ಸರ್ಕಾರ ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸೋ ಮನಸ್ಸು ಮಾಡಿತ್ತು. ಕೊನೆಗೆ 10 ಬೆಡ್ನ ಆಸ್ಪತ್ರೆ ಕಟ್ಟಡಕ್ಕೆ 2.5 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿತ್ತು. ಇದೆಲ್ಲ ಆಗಿ ಸರ್ಕಾರಿ ಕಟ್ಟಡವೂ ತಲೆ ಎತ್ತಿ ನಿಂತಿದೆ. ಆದ್ರೆ ಉದ್ಘಾಟನೆ ಮಾತ್ರ ಆಗ್ತಾ ಇಲ್ಲ. ಹೀಗಾಗಿ ಹಳೆ ಕಟ್ಟಡದಲ್ಲೇ ರೋಗಿಗಳು ಪರದಾಡ್ತಾ ಇದ್ದಾರೆ. ಸುಮಾರು 2.5 ಕೋಟಿ ಸರ್ಕಾರ ಕೊಟ್ಟು ಬಿಲ್ಡಿಂಗ್ ಎಲ್ಲ ರೆಡಿಯಾಗಿದೆ. ಇದು ಉದ್ಘಾಟನೆ ಕಾಯ್ತಾ ಇದೆ, ಉದ್ಘಾಟನೆ ಆಗ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು, ಆರೋಗ್ಯ ಅಧಿಕಾರಿಗಳಾಗಲಿ, ರಾಜಕೀಯ ಅಧಿಕಾರಿಗಳಾಗಿ ಎಲ್ಲರೂ ಕೈ ಜೋಡಿಸಿ ಆದಷ್ಟು ತುರ್ತಾಗಿ ಜನಗಳ ಸೇವೆಗೆ ಒದಗಿಸಿಕೊಡಬೇಕು. ಇದು ಉದ್ಘಾಟನೆ ಮಾಡಿ. ಈ ಆಸ್ಪತ್ರೆ ಕಟ್ಟಡ ನಿರ್ಮಾಣವಾಗಿ 1 ವರ್ಷವೇ ಆಗೋಯ್ತು. ಉದ್ಘಾಟನೆ ಮಾತ್ರ ಆಗಿಲ್ಲ. ಅಧಿಕಾರಿಗಳಾಗ್ಲಿ, ಜನಪ್ರತಿನಿಧಿಗಳಾಗ್ಲಿ ಈ ಬಗ್ಗೆ ತಲೆಯನ್ನು ಕೆಡಿಸ್ಕೊಂಡಿಲ್ಲ. ಇದರ ಪರಿಣಾಮ ಆಸ್ಪತ್ರೆಯಲ್ಲಿರೋ ಪೀಠೋಪಕರಣಗಳು ತುಕ್ಕು ಹಿಡಿತಾ ಇದ್ದು, ಹೊಸ ಕಟ್ಟಡದ ಗೋಡೆಗಳು ಬಿರುಕು ಬಿಡ್ತಾ ಇವೆ ಅನ್ನೋ ಆರೋಪ ಕೇಳಿಬರ್ತಾ ಇದೆ. ಆಗಿ 1 ವರ್ಷ ಆಗಿದೆ. ಏನು ಬಿಜೆಪಿ ಸರ್ಕಾರ ಇದ್ದಾಗ ಇದು ಒಂದು ಕಟ್ಟಡ 2.5 ಕೋಟಿಯನ್ನು ನಾವು ಇಲಾಖೆ ಅನುದಾನವನ್ನು ಕಟ್ಟಡನೂ ಪೂರ್ಣಗೊಂಡಿದೆ. ಈಗ 1 ವರ್ಷ ಆಯಿತು, ಈ ಕಟ್ಟಡ ಇದುವರೆಗೂ ಉದ್ಘಾಟನೆ ಆಗಿಲ್ಲ. ಬೇರೆ ಏನಕ್ಕೆ ಕೇಳ್ತಿಲ್ಲ, ಹೊಸದಾಗಿ ಮಾಡಂತ ಹೇಳ್ತಿಲ್ಲ. ವಿರಾ ಹಾಸ್ಪಿಟಲ್ನ ನೀವು ಉದ್ಘಾಟನೆ ಮಾಡಿ. ಒಟ್ಟಲ್ಲಿ ಕೋಟಿ ಕೋಟಿ ಸುರಿದು ಕಟ್ಟಿಸಿದ್ದ ಸರ್ಕಾರಿ ಕಟ್ಟಡ ಯಾರ ಉಪಯೋಗಕ್ಕೂ ಬರ್ತಾ ಇಲ್ಲ. ಇನ್ನಾದ್ರೂ ಸಂಬಂಧಪಟ್ಟವರು ಇತ್ತ ಗಮನ ಹರಿಸ್ತಾರಾ? ಕಾದು ನೋಡಬೇಕು. ವಿನಾಯಕ್ ತೊಡರ್ನಾಳ್, ನ್ಯೂಸ್ 18, ಚಿತ್ರದುರ್ಗ.